ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀಟ್ ರಿಸಲ್ಟ್ ಅನೌನ್ಸ್ ಆಯಿತು. ನಿಮ್ಮ ಮಾರ್ಕ್ಸ್ ಎಷ್ಟು ಹಾಗೆ ಎಷ್ಟು ರ್ಯಾಂಕ್ ಬಂದಿದೆ ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ರಿಸಲ್ಟ್ ಏನೇ ಆಗಿದ್ರು ಕೂಡ ರಿಲ್ಯಾಕ್ಸ್, ಅಂದರೆ ಚೆನ್ನಾಗಾಗಿದ್ರೆ ಒಳ್ಳೆಯದು. ಅಕಸ್ಮಾತಾಗಿ ನಿಮಗೆ ಎಕ್ಸ್ಪೆಕ್ಟ್ ಮಾಡಿದಂತಹ ರ್ಯಾಂಕ್ ಬಂದಿಲ್ಲ ಅಥವಾ ಮಾರ್ಕ್ಸ್ ಬಂದಿಲ್ಲ, ಆ ಟೈಮಲ್ಲಿ ಭಾಳ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ರಿಲ್ಯಾಕ್ಸ್. ಈಗ ಈ ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈಗ KCET ಅಥವಾ ಕೇಂದ್ರ ನಡೆಸುವಂತಹ ನೀಟ್ ಕೌನ್ಸಿಲಿಂಗ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಮುಂದೆ ಯಾವ್ಯಾವ ಪ್ರಾಸೆಸ್ ಇದ್ದಾವೆ ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಓಕೆ, ಹಾಗಿದ್ರೆ ಈಗ ನೀಟ್ ರಿಸಲ್ಟ್ ಅನೌನ್ಸ್ ಆಯಿತು. ಯಾವ್ಯಾವ ವಿದ್ಯಾರ್ಥಿಗಳು ಕೇಂದ್ರ ನಡೆಸುವಂತಹ ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರ್ತಾರೆ, ಅಂತಹ ವಿದ್ಯಾರ್ಥಿಗಳಿಗೆ ತಮ್ಮ ನೀಟ್ ಡೀಟೇಲ್ಸ್ ಏನಿದೆ ಅದನ್ನ ಎಂಟ್ರಿ ಮಾಡಬೇಕು ಅಂತ ಕೇಳಿದವರು ನೆಕ್ಸ್ಟ್ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಅದಕ್ಕೆ ಲಾಸ್ಟ್ ಡೇಟ್ ಕೂಡ ಕೊಟ್ಟಿರ್ತಾರೆ, ಇಂಥ ಡೇಟ್ ಮೊದಲು ನಿಮ್ಮ ನೀಟ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ ಅಂತ. ಸೊ ನೀಟ್ ರಿಸಲ್ಟನ್ನು ಪಡೆದುಕೊಂಡಿರ್ತೀರಾ, ಕೇದವರ ವೆಬ್ಸೈಟ್ ಏನಿದೆ ಅಲ್ಲಿ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತೀರ, ಅದಕ್ಕೋಸ್ಕರ ನಿಮ್ಮ ಹತ್ರ ID ಪಾಸ್ವರ್ಡ್ ಈ ರೀತಿ ಡೀಟೇಲ್ಸ್ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ನಿಮ್ಮ ನೀಟ್ ಡೀಟೇಲ್ಸ್ ಏನಿದೆ ಅದನ್ನು ಎಂಟ್ರಿ ಮಾಡ್ತೀರಾ. ನಂತರ ಯಾವ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ನ ಬರೆದಿದ್ದಾರೆ ಬಟ್ KCETಗೆ ಈ ಹಿಂದೆ ಅಪ್ಲೈ ಮಾಡಿಲ್ಲ, ಅಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ಅಂತಹ ವಿದ್ಯಾರ್ಥಿಗಳು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕು. ನಂತರ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ನಡೆಯುತ್ತೆ. ಅಂದರೆ KCETಗೆ ಅಪ್ಲೈನೇ ಮಾಡಿಲ್ಲ ಅಂತಹ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿದ ನಂತರ ಅಂತಹ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಕೂಡ ನಡೆಯುತ್ತೆ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಕೋರ್ಸಸ್ಸನ್ನು ಸೆಲೆಕ್ಟ್ ಮಾಡೋದಿತ್ತು. ಅದರಲ್ಲಿ ಈ KCET ರಿಲೇಟೆಡ್ ಕೋರ್ಸನ್ನ ಸೆಲೆಕ್ಟ್ ಮಾಡಿದ್ದಾರೆ, ಅಥವಾ ಈ ಯಾವುದು ಅಲೈಡ್ ಹೆಲ್ತ್ ಸೈನ್ಸ್ ರಿಲೇಟೆಡ್ ಕೋರ್ಸಸ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಈ ನೀಟ್ ರಿಲೇಟೆಡ್ ಕೋರ್ಸಸ್ ಏನಿದೆ, ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳು, ಅವುಗಳಿಗೆ ಸಂಬಂಧಂತಹ ಆಪ್ಷನ್ ಸೆಲೆಕ್ಟ್ ಮಾಡಿಲ್ಲ. ಈ ರೀತಿ ತುಂಬಾ ವಿದ್ಯಾರ್ಥಿಗಳು ಹೇಳಿದ್ರು, ನಾವೇನು ಸೆಲೆಕ್ಟೇ ಮಾಡಿಲ್ಲ, ನಾವು ಕೌನ್ಸಿಲಿಂಗ್ ಅಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ. ಅಂತಹ ವಿದ್ಯಾರ್ಥಿಗಳು ಕೂಡ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಏನಿದೆ ಅದಕ್ಕೆ ಸಂಬಂಧಂತಹ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಸೊ ಈ ರೀತಿ ಯಾವ್ಯಾವ ವಿದ್ಯಾರ್ಥಿಗಳು ಈ ಮೆಡಿಕಲ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿರ್ತಾರೆ ಅವರಿಗೆ ಈ ಅಪ್ಲಿಕೇಶನ್ ಅಥವಾ ರಿಜಿಸ್ಟ್ರೇಷನ್ ರಿಲೇಟೆಡ್ ಪ್ರಾಸೆಸ್ ನಡೆಯುತ್ತೆ. ಅಂತ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಅದನಂತರ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್ ಪ್ರೊವೈಡ್ ಮಾಡುವಂತಹ ಅಥವಾ ಆಫರ್ ಮಾಡುವಂತಹ ಕಾಲೇಜಸ್ ಯಾವ್ಯಾವ್ದಿದ್ದಾವೆ, ಆ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಸ್ ಇದ್ದಾವೆ, ಈ ಎಲ್ಲ ಡೀಟೇಲ್ಸನ್ನು ಕೊಡ್ತಾರೆ. ಓಕೆನಾ, ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಅದನಂತರ ಫೀಸ್ ಸ್ಟ್ರಕ್ಚರನ್ನು ರಿಲೀಸ್ ಮಾಡ್ತಾರೆ. ಅಂದರೆ ಗೌರ್ಮೆಂಟ್ ಸೀಟ್ ಆದರೆ ಎಷ್ಟಿದೆ. ಸೊ ಈ ರೀತಿ ಈ ಮೆಡಿಕಲ್ ಕೋರ್ಸ್ಗಳಿಗೆ ಸಂಬಂಧ ಫೀಸ್ ಸ್ಟ್ರಕ್ಚರ್ ಏನಿದೆ ಅದನ್ನು ರಿಲೀಸ್ ಮಾಡ್ತಾರೆ. ನಂತರ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನಿದೆ ಆ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅಂತ ಬ್ರೋಷರ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಎಲ್ಲ ಸ್ಟೆಪ್ಸ್ ಇರುತ್ತೆ. ಅಂದರೆ ಈ ರೀತಿ ಕ್ರೈಟೀರಿಯಾ ಇದೆ, ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂದರೆ ಈ ರೀತಿ ಮಾಡಬೇಕು. ಸೊ ಈ ರೀತಿ ಎಲ್ಲ ಡೀಟೇಲ್ಸ್ ಇರುವಂತಹ ಬ್ರೋಷರ್ನ ರಿಲೀಸ್ ಮಾಡ್ತಾರೆ. ಹಾಗೆ ಹೇಳಿದಲ್ವ, ಫೀಸ್ ಸ್ಟ್ರಕ್ಚರ್, ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಇದೆಲ್ಲ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಸೊ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತೆಗೆದುಕೊಳ್ತೀರಾ. ಅದರ ನಂತರ ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ನ ಶೆಡ್ಯೂಲ್ ಏನಿದೆ ಅದನ್ನು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಈಗ ಆಪ್ಷನ್ ಎಂಟ್ರಿ ಯಾವಾಗ, ಯಾವ ಡೇಟ್ನಿಂದ ಎಲ್ಲಿವರೆಗೆ ಆಪ್ಷನ್ ಎಂಟ್ರಿ ಮಾಡಬೇಕು, ಈ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದ್ರ ಜೊತೆಗೆ ಆಪ್ಷನ್ ಎಂಟ್ರಿ ಆದಮೇಲೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಅದು ಯಾವ ಡೇಟ್ಗೆ ಆಗುತ್ತೆ. ಅದರ ನಂತರ ಈಗ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ ಮಾಕ್ ಅಲಾಟ್ಮೆಂಟ್ ನಂತರ, ಅದು ಯಾವಾಗ, ಹಾಗೆ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ, ಈ ರೀತಿ ಎಲ್ಲ ಡೀಟೇಲ್ಸ್ ಇರುವಂತಹ ಶೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಸೊ ಈ ಎಲ್ಲ ಪ್ರಾಸೆಸ್ ಏನಿದ್ದಾವೆ ಅವುಗಳನ್ನು ಮುಂದಿನ ದಿನಗಳಲ್ಲಿ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಏನು, ನಿಮ್ಮ ನೀಟ್ ಡೀಟೇಲ್ಸನ್ನು ಕೇದವರ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀರಾ. ಅದನಂತರ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ನಂತರ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ಅವರಿಗೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ, ಕೋರ್ಸಸನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅವರಿಗೆ ಕೋರ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಹಾಗೆ ಫೀಸ್ ಸ್ಟ್ರಕ್ಚರ್, ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ, ಡೌನ್ಲೋಡ್ ಮಾಡ್ಕೋಬೇಕು. ಅದರ ನಂತರ ಕೌನ್ಸಿಲಿಂಗ್ಗೆ ಸಂಬಂಧ ಆಪ್ಷನ್ ಎಂಟ್ರಿ ಎಲ್ಲ ಮಾಡಬೇಕಾಗುತ್ತೆ. ನಂತರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನೀವು ಕಾಲೇಜ್ಗಳ ಲಿಸ್ಟ್ ಏನಿದೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿರಿ. ಓಕೆನಾ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಮೊದಲು ಕಾಲೇಜ್ಗಳ ಲಿಸ್ಟ್ ನಿಮ್ಮ ಬಳಿ ರೆಡಿ ಇರಬೇಕು. ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಿಮ್ಮ ಡೌಟ್ಸನ್ನು ಸಾಲ್ವ್ ಮಾಡುವಂತಹ ವಿಡಿಯೋವನ್ನು ಮುಂದಿನ ದಿನಗಳಲ್ಲೂ ಕೂಡ ಅಪ್ಲೋಡ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.